ಬೆಂಗಳೂರಿನ ನಾಗರಬಾವಿಯಲ್ಲಿ ಸಂತತಿ ಐವಿಎಫ್ ತನ್ನ ಹೊಸ ಅತ್ಯಾಧುನಿಕ ಫರ್ಟಿಲಿಟಿ ಹಾಗೂ ಐವಿಎಫ್ ಕೇಂದ್ರವನ್ನು ಶನಿವಾರ ಉದ್ಘಾಟಿಸಿದೆ. ಬೆಂಗಳೂರು ದಕ್ಷಿಣ ಸಂಸದ ಶ್ರೀ ತೇಜಸ್ವಿ ಸೂರ್ಯ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವಿಜಯನಗರ ಕ್ಷೇತ್ರದ ಶಾಸಕರಾದ ಎನ್ ಕೃಷ್ಣಪ್ಪ ಹಾಗೂ ಗೋವಿಂದರಾಜನಗರ ಕ್ಷೇತ್ರದ ಶಾಸಕರಾದ ಪ್ರಿಯಾಕೃಷ್ಣ ಅವರು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿದ್ದರು. ಶ್ರೀಮತಿ ಅನಿತಾ ಬಿ ಹಡ್ಡಣ್ಣವರ್, ಐಪಿಎಸ್, ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್, ಸೌತ್ ವೆಸ್ಟ್ ಡಿವಿಷನ್ ಬೆಂಗಳೂರು ಸಿಟಿ ಹಾಗೂ ಡಾಕ್ಟರ್ ಸೌಮ್ಯಲತಾ ಎಸ್ಕೆ, ಐಪಿಎಸ್, ಡಿಸಿಪಿ, ಸಿಎಆರ್ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು ಸಿಟಿ ಅವರು ವಿಶೇಷ ಅತಿಥಿಗಳಾಗಿ ಹಾಜರಿದ್ದರು. ಡಾಕ್ಟರ್ ಅಶ್ವಿನಿ ಎಸ್ ಅವರು ಸ್ಥಾಪಿಸಿದ ಈ ಕೇಂದ್ರವು ಫರ್ಟಿಲಿಟಿ ಹಾಗೂ ರಿಪ್ರೊಡಕ್ಟಿವ್ ಕೇರ್ ಸೇವೆಗಳನ್ನು ಒಂದೇ ಛಾವಣಿಯಡಿಯಲ್ಲಿ ನೀಡಲಿದೆ. ಅತ್ಯಾಧುನಿಕ ತಂತ್ರಜ್ಞಾನ, ನವೀನ ಐವಿಎಫ್ ಪ್ರಯೋಗಶಾಲೆಗಳು ಹಾಗೂ ಅತ್ಯಂತ ಅನುಭವಿ ವಿಶೇಷ ತಜ್ಞರ ತಂಡದಿಂದ ಸಜ್ಜುಗೊಂಡಿರುವ ಈ ಕೇಂದ್ರವು ಪಾಲಕತ್ವದ ಕನಸನ್ನು ಕಾಣುವ ದಂಪತಿಗಳಿಗೆ ಪ್ರಗತಿಶೀಲ ಫರ್ಟಿಲಿಟಿ ಕೇರ್ ಅನ್ನು ಹೆಚ್ಚು ಸುಲಭವಾಗಿ ಒದಗಿಸಲು ಉದ್ದೇಶಿಸಿದೆ. ನಮಸ್ಕಾರ. ಇವತ್ತು ನಮ್ಮ ಬೆಂಗಳೂರು ದಕ್ಷಿಣದ ನಾಗರಭಾವಿಯಲ್ಲಿ ಡಾಕ್ಟರ್ ಅಶ್ವಿನಿ ಅವರ ನೇತೃತ್ವದಲ್ಲಿ ಸಂತತಿ ಐವಿಎಫ್ ಪ್ರಾರಂಭ ಆಗ್ತಾ ಇದೆ. 20 ವರ್ಷಗಳ ಕಾಲಕ್ಕೂ ಹೆಚ್ಚು ಅನುಭವ ಡಾಕ್ಟರ್ ಅಶ್ವಿನಿ ಅವರದ್ದು. ಸಾವಿರಾರು ಜನಕ್ಕೆ, ದಂಪತಿಗಳಿಗೆ IVFನ ಮುಖಾಂತರ ಸಂತಾನವನ್ನು ಪಡೀಲಿಕ್ಕೆ ಅವರು ಇಷ್ಟು ವರ್ಷಗಳ ಕಾಲ ಸಹಾಯ ಮಾಡಿದ್ದಾರೆ. IVF ಟೆಕ್ನಾಲಜಿ ತುಂಬ ಬೆಳವಣಿಗೆ ಆಗಿದೆ. ಇವತ್ತು ಎಷ್ಟೋ ಜನಕ್ಕೆ, ಯಾರಿಗೆ ಜನರಲಿ ಇವರಿಗೆ ಮಕ್ಕಳು ಆಗೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬ್ರ್ಯಾಕೆಟ್ ಆಫ್ ಮಾಡಿಬಿಟ್ಟಿರ್ತಾರೆ, ಅಂಥವ್ರಿಗೂ ಕೂಡ ಇವತ್ತು IVFನ ಮುಖಾಂತರ ಉಪಯೋಗ ಆಗ್ತಾ ಇರುವಂಥದ್ದು, ಅವರಿಗೆ ಹೆಲ್ಪ್ ಆಗ್ತಾ ಇರುವಂಥದ್ದು, ಅವ್ರ ಜೀವನದಲ್ಲಿ ಒಂದು ಹೊಸ ಸಂತೋಷ, ಸಂತಾನ ಬಂದು ಅವ್ರಿಗೊಂದು ಸಂತೃಪ್ತಿ, ಅದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಈ ನಮ್ಮ ಭಾಗದಲ್ಲಿ ಆಗಿರುವಂಥದ್ದು. ಬಹಳ ಒಳ್ಳೆ ಡಾಕ್ಟರ್ಸ್ಗಳ ತಂಡ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದೆ. ಸುಸಜ್ಜಿತವಾಗಿರುವಂಥ ಒಂದು IVF ಸೆಂಟರ್ನ ಫೆಸಿಲಿಟಿಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಬರುವಂಥ ದಿವಸಗಳಲ್ಲಿ ಈ ಭಾಗದ ಸಾಕಷ್ಟು ಜನಕ್ಕೆ ಈ ಸೇವೆ ಲಭ್ಯ ಇರುವಂಥದ್ದಿದೆ. ಡಾಕ್ಟರ್ ಅಶ್ವಿನಿ ಅವರ ಮತ್ತು ಅವರ ತಂಡದ ಎಕ್ಸ್ಪೀರಿಯನ್ಸು ಮತ್ತು ಅವರ ಪ್ರೊಫೆಷ್ನಲಿಸಮು ಮತ್ತು ಅವರು ತಯಾರು ಮಾಡಿರುವಂಥ ಈ ಇನ್ಫ್ರಾಸ್ಟ್ರಕ್ಚರ್ ಈ ಭಾಗದ ಸಾಕಷ್ಟು ಜನಕ್ಕೆ ಸಹಾಯ ಆಗಲಿ ಅನ್ನುವಂಥ ಅಭಿಲಾಷೆಯೊಂದಿಗೆ ಐ ವಿಶ್ ದೆಮ್ ದ ವೆರಿ ಬೆಸ್ಟ್. ಇವತ್ತದು ప్రారంభ ಆಗಿರುವಂಥದ್ದು ನಮ್ಮೆಲ್ಲರಿಗೂ ತುಂಬ సంతోష ತಂದಿದೆ. థ్యాంక్ యూ. అందరికీ నమస్కారము. ఇది యాక్చువల్లీ వచ్చి ఓనర్ వచ్చి మతీన్ అన్న అనేసి, ఇది నియర్ బై మాది బనర్ఘట్ట రోడ్ వస్తుంది. నేషనల్ పార్క్ నియర్ బై నేషనల్ పార్క్ వస్తుంది. యాక్చువల్లీ ఇది వచ్చి సౌత్ ఇండియాలో ఫస్ట్ టైం లాంచ్ అయింది. ఇది మా దాంట్లో ఫెసిలిటీ ఏమంటే నో స్మోకింగ్, నో డ్రింకింగ్ రెండూ లేదు. ఇప్పుడు కస్టమర్ వచ్చేటప్పుడు వాళ్ళు లక్షాంతర రూపాಯಿ ಕಾರಲ್ಲಿ వచ్చింటారు. ಕಾರ್ ನಿಲ್ಲಿಸಿ ನೆಮ್ಮದಿగా పోయి ಭೋಜನ ತಿನ್ನೋచ్చు. ಯಾವುದೇ ದಿಗ್ಲು ఉండేలా, ಯಾವುದೇ ಟಚಪ್, ಪೊಲೀಸು, ಗಾಡಿ ಡ್ಯಾಮೇಜು అదంతా ఏమీ ప్రాబ్లం లేదు. ఆమెకి ఇంకొకటి వచ్చి ప్యూర్ హైజెనిక్. మా దాంట్లో ఇప్పుడు ఇది టూరిజం ప్లేస్కి యాడ్ అవుతా ఉంది. ఆమెకి మా ఫుడ్ మెనూస్ చెక్ చేస్తే మీరు అదర్స్ కంపేర్ చేస్తే చాలా అంటే చాలా కಮ್ಮಿ ఉంది, హైజెనిక్ ఉంది. ఆమెకి ఇంకొకటి మేము ఈడ మా అన్న మతిన్ అన్న వచ్చేసి ಬೇರೆ ಯಾವುದೇ ఇంటెన్షన్ పెట్టుకొని చేయలేదు. దీన్ని సొంతం కూతురు కోసం చేసిండేది ఇది. బట్ ఈడ చాలా మందికి ఫ్లైట్ చూసేకే అయ్యాలి, ఒరిజినల్ ఫ్లైట్ ఆడపై ముట్టేకే అయ్యాలి దాన్ని. ఈడ మిడిల్ క్లాస్ వస్తారు, కార్పొరేట్ సోషల్ వస్తారు, ఆటో డ్రైవర్ వస్తాడు, సీనియర్ సిటిజన్ వస్తారు. అందరూ లోపలికి వచ్చి ఫోటోషూట్స్ తీసుకొని నెమ్మదిగా భోజనం చేసుకొని, మేము అట్లీస్ట్ ఆడాన పోయక్కలేదు, ఈడికన్నా వచ్చి మా ఫీల్డ్లో మా ఒకటి కనసుని నెనసేసుకుంటాము అనేసి అందరూ వస్తూ ఉంటారు సార్. ఈడ